ನಮಸ್ಕಾರ. ಇವತ್ತು ಗುಡುಪಲ್ಲಿ ಹಾಗೂ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಸುದ್ದಿಗೋಷ್ಠಿ ನಡೆಸ್ತಾ ಇರೋದು ಏನು ಅಂದರೆ, ಮುಖ್ಯವಾದ 3 ವಿಚಾರಗಳಿದ್ದಾವೆ. ಒಂದು, ನಮ್ಮ ಜನಪ್ರಿಯ ನಾಯಕರಾದ ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವ್ರನ್ನ ರಾಜ್ಯ JDS ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು. ಇನ್ನೊಂದು ಪಾಯಿಂಟು, ನಾಳೆ ಅವರ ಹುಟ್ಟು ಹಬ್ಬ ಇದೆ. ಅದು ಎಲ್ಲರನ್ನು ಆಹ್ವಾನಿಸೋಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೊಂದು. ಮೂರನೇದಾಗಿ ಏನಂದರೆ, 12ನೇ ತಾರೀಕು ನಮ್ಮದು ಜನಸ್ಪಂದನ ಕಾರ್ಯಕ್ರಮ ಇತ್ತು. ಅದು MLA ಅವರು ಬೇರೆ ಅವರ ಬರ್ತ್ಡೇಗೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡಬೇಕು, ಅವ್ರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಡೇಟ್ ಬಿಟ್ಟು ನೆಕ್ಸ್ಟ್ 17 ಇಲ್ಲ 18ನೇ ತಾರೀಕಿಗೆ ಪೋಸ್ಟ್ಮನ್ ಮಾಡಿದ್ದಾರೆ. ಅದು 3ನೇ ವಿಚಾರ. ಈ 3 ವಿಚಾರಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಮ್ಮೆಲ್ಲ ನಾಯಕರು, ನಮ್ಮ ಹಿರಿಯ ನಾಯಕರು, ನಮ್ಮ ಮಾರ್ಗದರ್ಶಕರು ಗಣಪಣ್ಣ ಅವರು, ನಮ್ಮ ಅಧ್ಯಕ್ಷರಾದ ರಾಜೇಂದ್ರಹಳ್ಳಿ ಅಧ್ಯಕ್ಷರಾದ ನಮ್ಮ ಸತೀಶು, ನಮ್ಮ ಸ್ನೇಹಿತರು, ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಮ್ಮ ಕೇಶವರೆಡ್ಡಿ ಅಣ್ಣವರು, ನಮ್ಮ ಮಾವ ಹಿರಿಯರಾದ ಇಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲಣ್ಣ ಅವರು, ನಮ್ಮ ವೆಂಕಟರಾಮಣ್ಣ ಅವರು, ಗುಂಡ್ಲಲ್ಲಿ ನಮ್ಮ ನಾಯಕರಾದ ವೆಂಕಟರಾಮಣ್ಣ ಅವರು, ನಮ್ಮ ಆಂಜಣ್ಣ ಅವರು, ನಮ್ಮ ಮಾರಪ್ಪ ಅವರು, ನಮ್ಮ ಚಂದ್ರಶೇಖರರು, ನಮ್ಮ ಹಿರಿಯರು, ನಮ್ಮ ಆಲಂಗೂರು ಸೀನಾ, ನಾವೆಲ್ಲ ಊಸು ಅಂತ ಕರಿತೀವಿ ಪ್ರೀತಿಯಾಗಿ, ನಮ್ಮ ಊಸು ಅವರು, ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಗುಡುಪಲ್ಲಿ ಸದಸ್ಯರಾದ ನಮ್ಮ ಶಂಕರಣ್ಣ ಅವರು, ಹಾಗೂ ನಮ್ಮ ನಂದೀಶ್ ಅವರು, ಎಲ್ಲ ಇನ್ನೂ ಎಲ್ಲರೂ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಯಾವುದೋ ಒಂದು ಬೇರೆ ಸಮಸ್ಯೆ ಇತ್ತು. ಇವತ್ತು ಊರಲ್ಲಿ ಯಾವುದೋ ಒಂದು ಸಾವಾಗಿತ್ತು. ಅದ್ರ ಕಾರಣ ಎಲ್ಲ ದಫನ್ಗೆ ಹೋಗಿರೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ. ಆದ್ದರಿಂದ ಇವತ್ತು ನಮ್ಮ ಮೊದಲನೇ ಉದ್ದೇಶ, ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿ, ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರು ಆಯ್ಕೆ ಆಗಿದ್ದಾರೆ. ಅದು ಆಯ್ಕೆ ಮಾಡೋಕ್ಕೆ ಸಹಾಯ ಮಾಡಿದಂಥ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಹಾಗೂ ಕುಮಾರಸ್ವಾಮಿ ಅವರು, ಅವರ ಜವಾಬ್ದಾರಿ, ಅವರು ಬೇರೆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದಿದ ಮೇಲೆ ಅವ್ರ ಜವಾಬ್ದಾರಿ ಯಾವ ಥರ ನಿರ್ವಹಿಸ್ತಾ ಇದ್ದಾರೆ, ಯಾವ ಥರ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಅವ್ರು ಅರಿತು ಇನ್ನೂ ಹೆಚ್ಚಿನ ಅವ್ರ ಜವಾಬ್ದಾರಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವ್ರಿಗೂ, ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಅವ್ರ ಮೇಲೆ ನೀವೇನು ಭರವಸೆ ಇಟ್ಟಿದ್ದೀರಾ ಆನಂದ್ ರೆಡ್ಡಿ ಅಣ್ಣ ಅವ್ರ ಮೇಲೆ, ಅವರು ಅದನ್ನು ಚಾಚೂ ತಪ್ಪದೆ ನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ. ನೀವು ಊಹಿಸೋಕ್ಕಿಂತ ಜಾಸ್ತಿನೇ ಅವ್ರ ಜವಾಬ್ದಾರಿ ವಹಿಸ್ಕೊಂಡು ರಾಜ್ಯಾದ್ಯಂತೆಲ್ಲ ಅವರು ಸಂಘಟನೆಗೆ ಒತ್ತು ಕೊಡ್ತಾ ಅವ್ರ ಮುಂದೆ ಇನ್ನೂ ಪಕ್ಷವನ್ನು ಬೆಳೆಸ್ತಾರೆ ಅಂತ ನಮಗೆಲ್ಲರ ನಂಬಿಕೆ ಇದ್ದು, ನೀವು ಅವರ ಜವಾಬ್ದಾರಿ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ವಂದಿಸ್ತಾ, ನಾಳೆ ಅವ್ರದ್ದು 2ನೇ ಉದ್ದೇಶ, ನಾಳೆ ಅವ್ರದ್ದು ಹುಟ್ಟುಹಬ್ಬ ಇದೆ. ಎಲ್ಲ ಕಡೆಯಿಂದ ಅವರ ಅಭಿಮಾನಿಗಳಾಗಿರ್ಬೋದು, ಜನತಾದಳ ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬವನ್ನು ಬಂದು ಅವ್ರಿಗೆ ಶುಭಾಶಯ ತಿಳಿಸಿ, ಅವ್ರು ಇನ್ನೂ ಎಲ್ಲ ರಾಜ್ಯದ, ಈಗ ಮುಳಬಾಲ್ ತಾಲೂಕು ಮಾತ್ರ ಸೀಮಿತ ಆಗಿತ್ತು, ಇನ್ನು ಮುಂದೆ ರಾಜ್ಯದ ಎಲ್ಲ ಕಡೆ ಅವ್ರ ಸೇವೆ ವಿಸ್ತರಣೆ ಆಗಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ, ನನಗೆ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನಸ್ಪಂದನ ಕಾರ್ಯಕ್ರಮ 12ನೇ ತಾರೀಕಿತ್ತು. ಅದು ಏನು ಕಾರಣ ಅಂದರೆ, MLA ಅವರು ಬರೀ ಇದು ಮಾತ್ರ ಯೋಚನೆ ಮಾಡಿದಿರ, ತಾಲೂಕಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ 100 ಜನಕ್ಕೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ 100 ಜನಕ್ಕೆ ಲ್ಯಾಪ್ಟಾಪ್ ಕೊಡಬೇಕು ನಾವು ಅಂತ ಅವರ ಆಶಯ ಇದೆ. ಅದಕ್ಕೋಸ್ಕರ 12ನೇ ತಾರೀಕು ಇದ್ದಿದ್ದು 17 ಇಲ್ಲ 18ಕ್ಕೆ ಮುಂದೂಡಿಕೆ ಆಗಿದೆ. ಈಗ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿರೋ ಎಲ್ಲ ಜನರು ಅದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಅವ್ರ ಸಮಸ್ಯೆಗಳೇನಿದೆ, ಅವ್ರ ಊರುಗಳಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇಲ್ಲ ಬೀದಿ ದೀಪ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಅವ್ರಿಗೆ ಮನೆ ಏನಾದರೂ ನಿವೇಶನ ಏನಾದರೂ ಸಮಸ್ಯೆಗಳಿದ್ರೆ ಅವನ್ನೆಲ್ಲ ಬಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದರೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿರ್ತಾರೆ. ನಿಮ್ಮ ಸಮಸ್ಯೆಯನ್ನು ಅಲ್ಲೇ ಸ್ಥಳದಲ್ಲಿ ಪರಿಷ್ಕರಣೆ ಆದರೆ ಪರಿಷ್ಕಾರ ಮಾಡ್ತಾರೆ, ಇಲ್ಲ ಅಂದರೆ ಸ್ವಲ್ಪ ಸಮಯಾವಕಾಶ ತಗೊಂಡು ಮುಂದೆ ಅದನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ, ಇದು 3ನೇ ಉದ್ದೇಶ ಆಗಿದ್ದು. ಎಲ್ಲರಿಗೂ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ನಾನು ವಂದಿಸ್ತಾನ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ ಮಾಡ್ತಾ, ಇಲ್ಲಿ ನಾವು 2 ಪಂಚಾಯಿತಿ, ಗುಡುಪಲ್ಲಿ ಮತ್ತು ರಾಜೇಂದ್ರಹಳ್ಳಿ ಪಂಚಾಯಿತಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ನಾಯಕರು ಎಲ್ಲ ಸೇರಿದ್ದೀವಿ. ಏನು ನಾವು ಸೇರಿರೋ ಉದ್ದೇಶ ಏನಂದರೆ, ನಾಳೆ ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಒಂದಿದೆ. ಅದಕ್ಕೆ ಎಲ್ಲರನ್ನೂ ಇದು ಮಾಡಿ ವಿಶ್ ಮಾಡಿ ಅಲ್ಲಿಗೆ ಕರೆಯೋಕ್ಕೊಂದು ಇದು. ಇನ್ನೊಂದೇನೆಂದರೆ, ಅವರು ನೆನ್ನೆ ತಾನೇ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ.
ಕುಮಾರಣ್ಣ ಇದರಲ್ಲಿ. ಅದಕ್ಕೆ ನಮ್ಮ ಶಾಸಕರು, ನಮ್ಮ ನಾಯಕರು, ನಮ್ಮ ತಾಲೂಕಲ್ಲಿರೋ ಎಲ್ಲ JDS ನಾಯಕರು ಅದಕ್ಕೆಲ್ಲ ಶ್ರಮಿಸಿ ಅವರನ್ನು ಒಂದು ಮೇಲಿನ ದರ್ಜೆಗೆ ಹೋಗಲಿ ಇವರು ಅಂತೇಳಿ ಅಲ್ಲಿ ಕಳಿಸಿದ್ದಾರೆ. ಅವರು ಮೊದಲು ಅನುಭೋಗಸ್ಥರು, ಮೊದಲು ಕಾಂಗ್ರೆಸ್ಸಲ್ಲಿ ಇದ್ದವರು, ಮತ್ತು JDSಗೆ ಬಂದಿದ್ದಾರೆ. ಕಾಂಗ್ರೆಸ್ಸಲ್ಲಿದ್ದಾಗ 2 ಸಲ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು, ಅನುಭವಸ್ಥರು. ಇದೆಲ್ಲ ಅವ್ರನ್ನ ಗುರುತಿಸಿ ಅವರು ನಮ್ಮ JDSಗೆ ಬಂದ ಮೇಲೆ ಇಲ್ಲಿ ಎಲ್ಲ ಇದನ್ನು ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಇನ್ನೂ ಉನ್ನತ ಸ್ಥಾನಕ್ಕೆ ಅವ್ರನ್ನ ಕಳಿಸಿದರೆ ಇವರಿಂದ ಇನ್ನೂ ರಾಜ್ಯಕ್ಕೆ ನಮ್ಮ JDS ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರು ಅದನ್ನೊಂದು ಮಾಡಿದ್ದಾರೆ. ಅವರಿಗೆ ನಮ್ಮ ಕುಮಾರಸ್ವಾಮಿ ಅವರಿಗೆ ವಂದಿಸ್ತಾ ನಮಸ್ಕಾರ ಮಾಡ್ತಾ, ಅವರನ್ನು ನಾಳೆ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬರಬೇಕು ಅಂತೇಳಿ, ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ, ಈ ಪಕ್ಷವನ್ನು ಅವರು ಆನಂದ ರೆಡ್ಡಿ ಅವರಿಂದ ಇನ್ನೂ ಬಲಪಡಿಸಲಿ ಅಂತೇಳಿ ನಮ್ಮ ತಾಲೂಕಲ್ಲಿರೋ ಎಲ್ಲ JDS ನಾಯಕರಿಗೂ ಎಲ್ಲ ಕಾರ್ಯಕರ್ತರಿಗೂ ನಮಸ್ಕಾರ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸಿ. ಇವತ್ತು ರಾಜೇಂದ್ರಹಳ್ಳಿ ಹಾಗೂ ಗುಡುಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ JDS ಮುಖಂಡರು ಹಾಗೂ ನಾಯಕರು, ಕಾರ್ಯಕರ್ತರು ಎಲ್ಲ ಇಲ್ಲಿ ಸೇರಿರುವ ಮುಖ್ಯ ಉದ್ದೇಶ ಏನೆಂದರೆ, ನಾಳೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ಗುರುಗಳಾದಂಥ ಶ್ರೀ ಚಿನಗೇನಹಳ್ಳಿ ಆನಂದ ರೆಡ್ಡಿ ಅನ್ನೋರ ಹುಟ್ಟುಹಬ್ಬದ ಮುಂಚಿನ ಶುಭಾಶಯಗಳನ್ನು ಕೋರುತ್ತಾ, ಈ ದಿವಸ ನಾವೆಲ್ಲ ಗ್ರಾಮ ಪಂಚಾಯತಿಯಿಂದ 2 ಗ್ರಾಮ ಪಂಚಾಯತಿ ಮುಖಂಡರು ಹಾಗೂ ಗ್ರಾಮ ಕಾರ್ಯಕರ್ತರು ಸೇರಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಚಿನಗೇನಹಳ್ಳಿ ಗ್ರಾಮದಲ್ಲಿ ಆನಂದ ರೆಡ್ಡಿ ಅನ್ನೋರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಬೇಕಂತ ಎಲ್ಲರೂ ಮತ್ತು ಕೋರುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಹೇಳುತ್ತೇವೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಆನಂದ ರೆಡ್ಡಿ ಅನ್ನೋರು ನಮಗೆ ಹೆಚ್ಚಿನ ಆದ್ಯತೆ ನೀಡಿ ನೂತನವಾಗಿ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆಯಾಗಿದ್ದು ಅವರಿಗೆ ನಮ್ಮ ತುಂಬ ಹೃದಯ ಸುದೇಶಗಳನ್ನು ಇದು ಮಾಡುತ್ತೇವೆ. ಹಾಗೆ ಅವರು JDS ಪಾರ್ಟಿಯನ್ನು ತಾಲೂಕಿನಲ್ಲಿ ಹೆಚ್ಚಿನಾಗಿ ಸಂಘಟಿಸುತ್ತಾ ಎಲ್ಲ ಕಾರ್ಯತರನ್ನು ಒಗ್ಗೂಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ JDS ಪಾರ್ಟಿಯನ್ನು ಸಂಘಟಿಸಬೇಕೆಂದು ತಮ್ಮೆಲ್ಲರ ಮುಖಾಂತರ ನಾನು ಕೋರುತ್ತೇನೆ. ಹಾಗೂ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾಳೆ ಅಣ್ಣನವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಗ್ರಾಮ ಪಂಚಾಯತಿ 2 ಗ್ರಾಮ ಪಂಚಾಯತಿ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶುಭಾಶಯ ಕೋರಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಹಿರಿಯರು, ದೊಡ್ಡವರು, ಚಿಕ್ಕವರು ಎಲ್ಲ ನಮ್ಮ 2 ಪಂಚಾಯತಿ ಸೇರಿದ್ದೀರಿ. ಆನಂದ್ ರೆಡ್ಡಿ ಅವ್ರ ಕೈ ಬಲಪಡಿಸ್ಬೇಕು ಅಂತ ನಾವೆಲ್ಲ ಸೇರಿದ್ದೀರಿ ಇಲ್ಲಿ. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಗಣಣ್ಣ, ನಮ್ಮ ಕೇಶವ ರೆಡ್ಡಿ, ನಮ್ಮ ಸತೀಶು, ನಮ್ಮ ಏನಪ್ಪ ಹೆಸರು ಹರೀಶ್ ಗೌಡ, ನಮ್ಮ ಈ ಶಂಕರಪ್ಪ ಎಲ್ಲ ಸೇರಿದ್ದೀರಿ. ಅವರು ನಮಗೆಲ್ಲ ಒಳ್ಳೆ ಸ್ಪಂದನೆ ಕೊಡ್ತಾರೆ. ಏನನ್ನ ಕಾರ್ಯಕ್ರಮಗಳು ಬೇಕು ಅಂದರೆ JDS ಬಂದಾಗಿಂದ ನಮಗೆಲ್ಲ ಏನನ್ನ ಬೇಕು ಅಂದರೆ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾವ್ರೆ. ಅವರ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಹೋಗಿ 2 ಪಂಚಾಯತಿಯಿಂದ ಹೋಗ್ಬೇಕು ಜಾಸ್ತಿ ಜನ ಅಂತ ಅಂದ್ಕೊಂಡಿದ್ದೀರಿ. ಸ್ವಲ್ಪ ಎಲ್ರಿಗೂ ಹೋಗಿ ಕುಮಾರಣ್ಣಕ್ಕ ಆನಂದ್ ರೆಡ್ಡಿ ಅವ್ರಕ್ಕ ಕೈ ಬಲಪಡಿಸ್ಬೇಕು ಅಂತ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಗುಡುಪಲ್ಲಿ ಗ್ರಾಮ ಪಂಚಾಯತಿ ಮತ್ತು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿಯಿಂದ JDS ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ದು, ನಾಳೆ ಆನಂದ್ ರೆಡ್ಡಿ ಅನ್ನೋರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಕೋರ್ ಕಮಿಟಿ ಸದಸ್ಯರಾಗಿ ನೆನ್ನೆ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ಶುಭ ಹಾರೈಸುತ್ತಾ, ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣನವರು ಅವರು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ಎಲ್ಲ JDS ಕಾರ್ಯಕರ್ತರು ಮತ್ತು ನಾಯಕರು ಶುಭ ಹಾರೈಸ್ತಾ ಇದ್ದೀವಿ. ಈ 4 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಆನಂದ್ ರೆಡ್ಡಿ ಅವರನ್ನು ಕರ್ನಾಟಕ ರಾಜ್ಯಕ್ಕೆ JDS ಕೋರ್ ಕಮಿಟಿ ಸದಸ್ಯರಾಗಿ ಮಾಡಿರುವ ನಮ್ಮ ಅಪ್ಪಾಜಿ ದೇವೇಗೌಡರಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೂ ಕೃತಜ್ಞತೆಯನ್ನು ತಿಳಿಸ್ತಾ, ಮತ್ತು ಹಾಗೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವ್ರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮಗೆ JDS ಕಾಂಗ್ರೆಸ್ಸಿಂದ ತೊರೆದು JDS ಬಂದಾಗ ನಮ್ಮ ಆನಂದ್ ರೆಡ್ಡಿ ಅವರು ನಮಗೆ ಆನೆ ಬಗಲ ಬಂದಂಗಾಯ್ತು. ಅವ್ರು JDSಗೆ ಬಂದಾಗ ಯಾವ ಸೋಲನ್ನು ನಾವು ಅನುಭವಿಸ್ತಾ ಇಲ್ಲ, ಎಲ್ಲ ಜಯನ ಗೆಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ರಾಜಕೀಯ ಅನುಭವದಲ್ಲಿ ಇದ್ದಾರೆ. ಹಾಗೆ ನಾಳೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ 2 ಪಂಚಾಯತಿ ರಾಜೇಂದ್ರಹಳ್ಳಿ ಗುಡಿಪಲ್ಲಿ ಪಂಚಾಯತಿಯಿಂದ
ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕಂತ ನಮ್ಮ ಕೋರ್ತಾ ಇದ್ದೀವಿ.